ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಶಿಕ್ಷಣ ಶಿಕ್ಷಣ ಎನ್ನುವಂತಹ ಅಸ್ತ್ರ ಇದ್ದರೆ ಜಗತ್ತಿನ ಯಾವ ಮೂಲೆಯಲ್ಲಿಯೂ ಕೂಡ ನಾವು ಬದುಕಬಹುದು. ಶಿಕ್ಷಣಕ್ಕಾಗಿ ತಂದೆ ತಾಯಿಗಳು ತಮ್ಮ ಇಡೀ ಜೀವಮಾನವನ್ನ ಮಕ್ಕಳಿಗಾಗಿ ವ್ಯಯ ಮಾಡ್ತಾರೆ. ಯಾವ ಕಾಲೇಜ್ ಚೆನ್ನಾಗಿದೆ, ಯಾವ ಸ್ಕೂಲ್ ಚೆನ್ನಾಗಿದೆ, ಎಂತಹ ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನುವ ರೇಸ್ನಲ್ಲೇ ತಮ್ಮ ಬದುಕನ್ನ ಕಳೆದು ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ದೊಡ್ಡ ವರದಾನವಾಗಿ ಪರಿಣಮಿಸಿದ ಉತ್ತರ ಕರ್ನಾಟಕದ ವಿದ್ಯಾಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ PU ಕಾಲೇಜನ ನಾನಿವತ್ತು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರಲ್ಲಿ ಬಹಳಷ್ಟು ನೀವು ನಿಬ್ಬೆರಗಾಗುವಂತಹ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಏನು ನಾಗರಬೆಟ್ಟ ಅಂತಕ್ಕಂತಹ ಗ್ರಾಮ ಬರ್ತದೆ. ಆ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿರುವಂತಹ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವಂತಹ ಆಕ್ಸ್ಫರ್ಡ್ ಪಾಟೀಲ್ಸ್ನ PU ಕಾಲೇಜಿನ ಒಂದು ಯಶೋಗಾಥೆ ಅಂತಾನೆ ಹೇಳಬಹುದು. ಇದು ಯಾವುದೇ ಕೂಡ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇವರ ಕಾರ್ಯವನ್ನು ನೋಡಿ ಸ್ವತಃ ಸಂಘರ್ಷ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಕೇವಲ 15-20 ಮಕ್ಕಳನ್ನ ಇಟ್ಟುಕೊಂಡು 2011ರಲ್ಲಿ ಶ್ರೀಯುತ ಮಲ್ಲನಗೌಡ ಪಾಟೀಲ್ ಅಂದ್ರೆ MS ಪಾಟೀಲ್ ಇವರು ಈ ಒಂದು ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ. ನಿಮಗೆ ಅಚ್ಚರಿ ಅನಿಸಬಹುದು. 2025ರ ಕೊನೆಯ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ. 2 ದಿನದಲ್ಲಿ 2026ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 5,000 ಜನ ಮಕ್ಕಳು ಇಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ತಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಹೌದು ಸ್ನೇಹಿತರೆ, 2011ರಲ್ಲಿ ಕೇವಲ 15-20 ಮಕ್ಕಳಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಸಂಸ್ಥೆ ಒಂದು ದೊಡ್ಡ ಹೆಮ್ಮರವಾಗಿ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಉಣಬಡಿಸ್ತಾ ಇದೆ. ಇಲ್ಲಿ ಪ್ರತಿ ವರ್ಷ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು MBBS, IIT, JEE ಅಂತಹ ಉನ್ನತ ಶಿಕ್ಷಣ ಪಡಿಲಿಕ್ಕೆ ಪ್ರವೇಶವನ್ನ ಪಡಿತಾರೆ. ಇಲ್ಲಿಯವರೆಗೂ ಸುಮಾರು 1,400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು MBBSಗೆ ಪ್ರವೇಶ ಪಡೆದಿರೋದು ಇವರ ವಿಶೇಷವಾಗಿದೆ. ಇವರ ಶಿಕ್ಷಣ ಸಂಸ್ಥೆಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ. ಅದಷ್ಟೇ ಅಲ್ಲದೇನೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಈಗಿನ ಆಡಳಿತ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಹಾಗೂ MS ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಅಮಿತ್ ಗೌಡ ಪಾಟೀಲ್ ಅವರು ಶಾಲೆಯನ್ನ ಅತ್ಯಂತ ಸುಸಜ್ಜಿತವಾಗಿಯೂ ಸ್ಟ್ರಿಕ್ಟ್ ಆಗಿಯೂ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿಯ ಓದು ಬರಹ ಇರಬಹುದು, ಹಾಸ್ಟೆಲ್ಗಳಿರಬಹುದು, ಅಥವಾ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಕೊಡುವಂತಹ ಊಟದ ವ್ಯವಸ್ಥೆ, ಜೀವನದ ಪಾಠ, ಅವರ ಇರುವಿಕೆಯ ಬಗ್ಗೆ ಇರುವಂತಹ ಕಾಳಜಿ ಬಹುಶಃ ಕರ್ನಾಟಕ ರಾಜ್ಯದ ಬೇರೆ ಯಾವ ಕಾಲೇಜುಗಳಲ್ಲಿಯೂ ಕಂಡುಬರೋದಿಲ್ಲ. ಇಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಪದ್ಧತಿ ಮಕ್ಕಳಿಗೆ ಕಲಿಸಿಕೊಡುವಂತಹ ವಿಶೇಷವಾಗಿರ್ತಕ್ಕಂತಹ ತರಬೇತಿಯನ್ನು ಕೂಡ ಇವರು ಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಅರಿವನ್ನ ಮೂಡಿಸುವುದರೊಂದಿಗೆ ತಮ್ಮ ಕಾಲೇಜಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರಬೇಕು, ಅದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕನ್ನುವಂತಹ ಏಕೈಕ ಗುರಿ ಇವರದ್ದಾಗಿದೆ. ಯಾರೊಬ್ಬರು ಕೂಡ ಪೋಷಕರು ಪಾಲಕರು ಮಮ್ಮಲನೆ ಮರುಗಬಾರದು. ಪ್ರತಿಯೊಬ್ಬರಿಗೂ ಅವರ ಮಕ್ಕಳಿಗೆ ಅವಕಾಶಗಳು ಸಿಗಬೇಕು, ಅವರು ಉನ್ನತ ಮಟ್ಟದ ಶಿಕ್ಷಣವನ್ನ ಪಡಿಬೇಕು, ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಸಾಧನೆ ಮಾಡಬೇಕನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ನೀವೇನಾದರೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡುವ ಕಡೆ ಹೆಜ್ಜೆ ಇಡ್ತಾ ಇದ್ರೆ ಖಂಡಿತವಾಗಲು
ನೀವು ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ಗೆ ಖಂಡಿತವಾಗಲೂ ಭೇಟಿ ಕೊಡಿ. ನಿಮ್ಮ ಮಕ್ಕಳ ಅಡ್ಮಿಷನ್ ಅನ್ನ ಮಾಡಿಸಿ. ಖಂಡಿತವಾಗಲೂ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸಾವಿರಾರು ಮಕ್ಕಳು ಈಗಾಗಲೇ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯವು ಉಜ್ವಲವಾಗಲಿ ಎಂದು ಸಂಘರ್ಷ ನ್ಯೂಸ್ ಆಶಿಸುತ್ತದೆ.